ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಶುಕ್ರವಾರದ ವ್ಲಾಗು. ಬೆಳಗ್ಗೆನೇ ಎಲ್ಲ ಬಾಗಿಲೆಲ್ಲ ತೊಳೆದು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಅದಾದಮೇಲೆ ನಾನು ತಿಂಡಿ ಮಾಡಿಬಿಡೋಣ ಅಂಥೇಳಿ ಬಂದಿದ್ದೀನಿ. ಬೆಳಗ್ಗೆ ನನ್ನ ಮಗ 8:30 ಅಷ್ಟೆಲ್ಲ ಹೋಗ್ತಾನೆ. ಹೋಗೋಷ್ಟರಲ್ಲಿ ತಿಂಡಿ ರೆಡಿ ಮಾಡಬೇಕು. ಹಾಗಾಗಿ ಅಡುಗೆ ಮನೆಯೆಲ್ಲ ನೈಟೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೆ. ಈಗ ತಿಂಡಿ ಮಾಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಇವತ್ತಿನ ತಿಂಡಿಗೆ ನಾನು ಅವಲಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಒನ್ ಟೈಮ್ಗೆ ಆಗೋಷ್ಟು ಮಾಡ್ಕೋತಾ ಇದ್ದೀನಿ. ಮತ್ತು ಅವ್ನ ಬಾಕ್ಸಿಗೂ ಕೂಡ ಅದನ್ನೇ ಹಾಕ್ತೀನಿ. ಅವಲಕ್ಕಿ ಅವ್ನಿಗೆ ಖಾರ ಅವಲಕ್ಕಿಗಿಂತ ಸ್ವಲ್ಪ ಸ್ವೀಟ್ ಅವಲಕ್ಕಿ ಕೂಡ ಇಷ್ಟ ಆಗುತ್ತೆ. ಅದಕ್ಕೆ ಸ್ವೀಟ್ ಅವಲಕ್ಕಿನೂ ಮತ್ತು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟಿಗೆ ಬರುತ್ತೆ. ಮೊದಲು ನನ್ನ ವಿಡಿಯೋನ ನೀವೇ ನೋಡ್ಬೋದು. ಈ ವ್ಲಾಗು ಸ್ವಲ್ಪ ಲೆಂತಿ ವ್ಲಾಗ್, ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಬಂದು ನಾನು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಚ್ಕೊಂಡು ಚೆನ್ನಾಗಿ ಮಾಡ್ಕೋತಾ ಇದ್ದೇನೆ. ಅಂದರೆ ಈರುಳ್ಳಿ ಈ ರೀತಿ ಸ್ಲೈಸಿಯಾಗಿ ಕಟ್ ಮಾಡಿಕೊಂಡ್ರೆ ಚಿತ್ರಾನ್ನಕ್ಕಾಗ್ಬೋದು, ಮತ್ತು ಅವಲಕ್ಕಿ ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಇದಕ್ಕೆಲ್ಲ ಈ ರೀತಿ ಸ್ಲೈಸಿಯಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂಥರ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆ ಈರುಳ್ಳಿ ಜೊತೆ ರೈಸ್ ಜೊತೆ ಈರುಳ್ಳಿ ಸಿಗ್ತಾ ಇರುತ್ತೆ ಮಧ್ಯ ಮಧ್ಯ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಒಂದು 2 ಟೊಮೊಟೊನ ಕಟ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊನ ದಯವಿಟ್ಟು ಎಲ್ಲರೂ ಅಡುಗೆ ಮಾಡೋರೆ ಸುಮಾರು ಜನಕ್ಕೆ ಇದು ಗೊತ್ತಿರುತ್ತೆ. ಟೊಮೊಟೊನ ನೀವು ಕಟ್ ಮಾಡೋವಾಗ ದಯವಿಟ್ಟು ಮಧ್ಯದಲ್ಲಿ ಕಟ್ ಮಾಡಿ ಒಳಗಡೆ ನೋಡಿ ಕಟ್ ಮಾಡ್ಕೊಳ್ಳಿ. ಏಕೆಂದರೆ ತುಂಬ ಒಳಗಡೆ ಕೊಳ್ತೋಗಿ ಹುಳ ಎಲ್ಲ ಇರುತ್ತೆ. ರಸಮ್ ಮಾಡೋರು ಕೆಲವರು ಹಾಗೆ ಉಂಡೆನೇ ಹಾಕ್ಬಿಡ್ತಾರೆ. ಒಂದೊಂದು ಟೊಮೊಟೊ ಹಾಗೆ ಹಾಕಿ ಬೇಯೋಕ್ಕಾಗಲಿ ರುಬ್ಬಕ್ಕಾಗಲಿ ಹಾಕ್ಬಿಡ್ತಾರೆ. ನೀವು ಟೊಮೊಟೊ ಬಳಸೋವಾಗ ದಯವಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ನೀವು ಹಾಕ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತಿನ ದಿವಸ ನಾನು ಅಡುಗೆ ಮಾಡುವಾಗ ನನಗೆ ಆ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು. ಅದು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ತೋರಿಸೋದು. ಅದು ಎಲ್ಲೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಹಾಗೆ ಅದೆಲ್ಲ ಆದಮೇಲೆ ಎಲ್ಲ ಕಟ್ ಮಾಡಿಕೊಂಡು ಇಲ್ಲಿ ತರಕಾರಿ ಏನು ಬಳಸ್ತಾ ಇಲ್ಲ. ತರಕಾರಿ ಹಾಕ್ಕೊಂಡು ಕೂಡ ನೀವು ಅವಲಕ್ಕಿ ಚಿತ್ರಾನ್ನ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಟಾಣಿ, ಅವರೆಕಾಳು ಇದನ್ನೆಲ್ಲ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಏನೂ ಬಳಸಿಲ್ಲ, ಬರೀ ಈರುಳ್ಳಿ, ಟೊಮೊಟೊ, ನಾರ್ಮಲ್ ಏನೇನು ಹಾಕ್ತೀವಿ ಎಲ್ಲ ಹಾಕಿ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಾಗೆ ಸ್ವಲ್ಪ ಸಾಲ್ಟು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಉಪ್ಪಿಟ್ಟು ಆಗ್ಬೋದು, ಅವಲಕ್ಕಿ ಚಿತ್ರಾನ್ನ ಆಗ್ಬೋದು, ನಾವೇನೇ ಮಾಡಿದ್ರೂ ಸ್ವಲ್ಪ ಆಯಿಲ್ ಬಂದು ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಈ ಅವಲಕ್ಕಿ ಎಲ್ಲ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ನಮಗೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಅಂದರೆ ಗಂಟಲಲ್ಲಿ ಬಿಗಿಯಾಗಿ ಸಿಗಾಕೊಳ್ಳಲ್ಲ, ಬೇಗ ಒಳಗೆ ಹೋಗುತ್ತೆ. ಹಾಗಾಗಿ ನಾನು ಇಲ್ಲಿ ಅವಲಕ್ಕಿನೂ ಕೂಡ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಒಂದು 2-3 ಡ್ರಾಪಷ್ಟು ನೀರನ್ನು ಕೂಡ ಚುಮ್ಕಿಸ್ಕೋತಾ ಇದ್ದೀನಿ. ಏಕೆಂದರೆ ಅದು ಚೆನ್ನಾಗಿ ಮೆತ್ತಗೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ಕ್ಲೋಸ್ ಮಾಡ್ಕೋತೀನಿ. ಅದಾದಮೇಲೆ ನಾನಿವಾಗ ಏನೇನು ನಾನು ಯೂಸ್ ಮಾಡಿದ್ದೆ, ಚಾಪರು, ಚಾಕು ಎಲ್ಲದನ್ನು ನಾನು ಅಲ್ಲಲ್ಲೇ ವಾಶ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಅದು ಬೆಸ್ಟ್ ಕೆಲಸ. ಹಾಗೆ ನೋಡಿ, ಈಗ ತಿಂಡಿನೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಶುಕ್ರವಾರ ಆಗಿರೋದ್ರಿಂದ ನಾವು ಸ್ನಾನ ಎಲ್ಲ ಮಾಡಿದ ಮೇಲೆ ತಿಂಡಿ ತಿನ್ನೋದಲ್ವ. ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಅದಾದಮೇಲೆ ನಾನು ನನ್ನ ಮಗನಿಗೆ ಸ್ನ್ಯಾಕ್ಸಿಗೆ ಸ್ವೀಟ್ ಅವಲಕ್ಕಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಅವಲಕ್ಕಿ ನೆನೆಸಿರೋದ್ರಲ್ಲೇ ಸ್ವಲ್ಪ ಎತ್ಕೊಂಡು ಅದಕ್ಕೆ 1-2 ಬಾಳೆಹಣ್ಣು, 1-2-3 ಸ್ಪೂನು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲನೂ ಕೂಡ ಹಾಕಿ ಕೊಡ್ಬೋದು.
ಮಾಡ್ಬೋದು. ಸೊ ಇದು ಒಂದು ಸಿಂಪಲ್ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಮಧ್ಯಾಹ್ನ ಇಲ್ಲಿ ಯಾರೋ ಬೆಂಕಿ ಹಾಕ್ಬಿಟ್ಟಿದ್ರು ಮನೆ ಹತ್ರ. ಹಾಗೆ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ಸ್ನು ಕೂಡ ತೊಗೊಂಡೆ. ಏನಂದರೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಬೆಂಕಿ ಹಾಕಿದ ತಕ್ಷಣ ಫುಲ್ ಎಲ್ಲ ಹತ್ಕೊಂಡು ಉರಿತಾಯಿತ್ತು. ಎಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿತ್ತಲ್ವ. ಸೊ ಅದು ತುಂಬ ಒಂದಕ್ಕೊಂದು ಹಾಗಾಗಿ ಗಾಳಿನೂ ಕೂಡ ತುಂಬ ಇರೋದ್ರಿಂದ ಬೇಗ ಅದು ಎಷ್ಟು ನೀರು ಹಾಕಿದ್ರೂ ಅದು ಕಮ್ಮಿನೇ ಆಗಲಿಲ್ಲ. ಹಾಗೆ ಒಂದಕ್ಕೊಂದು ಅಂಟ್ಕೊಂಡು ಹೋಗ್ತಾನೇ ಇತ್ತು. ಸೊ ಸುಮಾರು ಹೊತ್ತು ಉರಿತು ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ಆದಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದಿತ್ತು. ಸೊ ವಾಶ್ ಮಾಡಿಕೊಂಡು ಒಣಗಾಕಿ ಎತ್ಕೊಂಡಿದ್ದೆ. ಸೊ ಅದನ್ನು ನಾನು ಒಂದಷ್ಟು ಬಟ್ಟೆಗಳು ಹಾಗೆ ಇಟ್ಬಿಟ್ಟಿದ್ದೆ. ಒಂದು 2-3 ಸತಿ ಮಡಚೇ ಇರಲಿಲ್ಲ. ಸರಿ ಅದನ್ನು ಮಡ್ಚ್ಕೊಳ್ಳೋಣ ಅಂಥೇಳಿ ಮಡ್ಚ್ಕೊತಾ ಇದ್ದೀನಿ. ಹಾಗೆ ಸಂಜೆ ಬೆಳಿಗ್ಗೆ ಪೂಜೆ ಮಾಡಿ ಹೋಗಿದ್ರು ಶುಕ್ರವಾರ. ಸೊ ನಂದು ಪೂಜೆ ಮಾಡೋ ಥರ ಇರಲಿಲ್ಲ. ಸೊ ಹಾಗಾಗಿ ಅವರೇ ಪೂಜೆ ಮಾಡಿದರು. ಮತ್ತು ಇದನ್ನೆಲ್ಲ ಮಡಚಿಟ್ಬಿಟ್ಟು ನಾನು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟಿಗೆ ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ನಾನೊಂದು ರೀಲ್ ಕೂಡ ಹಾಕಿದ್ದೆ. ಸೊ ಮೋಸ್ಟ್ ಇರಿಟೇಟಿಂಗ್ ಕೆಲಸ ಅಂದರೆ ಇದೇನೆ, ನನಗೆ ಬಟ್ಟೆ ಮಡಚೋದು. ಸೊ ಬಟ್ಟೆ ಒಗೆದು ಒಣಗಿ ಎತ್ತಿಡ್ಬೋದು, ಬಟ್ ಮಡಚಿ ಅದರ ಜಾಗಕ್ಕೆ ಅದು ಸೇರಿಸೋದಿದೆಯಲ್ವ. ಸೊ ಅದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಇದು ಎಲ್ಲ ಹೆಣ್ಮಕ್ಳಿಗಾಗುವಂಥ ಸಮಸ್ಯೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಕೆಲಸಗಳು ಆರಾಮಾಗಿ ಮಾಡ್ಬೋದು. ಈ ಪಾತ್ರೆ ತೊಳೆದು ಎತ್ತಿಡೋದು ಮತ್ತು ಬಟ್ಟೆ ವಾಶ್ ಮಾಡಿ ಫೋಲ್ಡ್ ಮಾಡಿ ಎತ್ತಿಡೋದು ನಿಜವಾಗ್ಲೂ ಮೋಸ್ಟ್ ಇರಿಟೇಟಿಂಗ್ ಅಂತಲೇ ಹೇಳ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ. ಮನೇಲಿ ಎಷ್ಟು ದಿನ ಬಿಟ್ಟರು ನಾವೇ ಮಾಡಬೇಕು, ಬೇರೆ ಯಾರೂ ಬಂದು ಮಾಡಿಕೊಡಲ್ಲ ಅಲ್ವಾ. ಹಾಗಾಗಿ ಎಷ್ಟು ದಿನ ಆದರೂ ನಾವೇ ಮಾಡಬೇಕು ಅನ್ನೋ ಕಾರಣಕ್ಕೆ ಸೊ ಎಲ್ಲದನ್ನು ಫೋಲ್ಡ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ತುಂಬ ದಿನ ಆದಮೇಲೆ ಜೊತೆಯಲ್ಲಿ ಫಿಲಮ್ನ ಹಾಕಿದರು. ಸೊ ಪ್ರೇಮ್ ಸರ್ ಅವ್ರದ್ದು ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಫಿಲಮು. ಸೊ ಫಿಲಮ್ ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಹಾಗೆ ಸಂಜೆ ಕಾಫಿ ಎಲ್ಲ ಮಾಡಿಕೊಂಡು ಕುಡಿದ್ಬಿಟ್ಟು ಈ ಬಟ್ಟೆ ಫೋಲ್ಡಿಂಗ್ನ ಮಾಡ್ಕೋತಾ ಇದ್ದೆ. ಸೊ ಹಾಗೆ ಅಡುಗೆನೂ ಕೂಡ ಮಾಡಬೇಕು. ಸಂಜೆ ಬೆಳಗ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದಷ್ಟೇ, ಮತ್ತು ಮಧ್ಯಾಹ್ನ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅದೇ ಅವಲಕ್ಕಿ ಚಿತ್ರಾನ್ನ ಇತ್ತು, ಅದನ್ನೇ ತಿನ್ಕೊಂಡಿದ್ದೆ. ಈಗ ಅಡುಗೆನ ಮಾಡಬೇಕಿತ್ತು ಸಂಜೆ. ಸೊ ಅಡುಗೆನೂ ಮಾಡಬೇಕಿತ್ತು. ಹಾಗಾಗಿ ಬೇಗ ಬಟ್ಟೆನೆಲ್ಲ ಫೋಲ್ಡ್ ಮಾಡಿಟ್ಟು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ನಾನು ಅಡುಗೆನ ಶುರು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ತುಂಬ ಇತ್ತು ಬಟ್ಟೆಗಳು. ಸೊ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಜೀನ್ಸ್ ಪ್ಯಾಂಟ್ಗಳೇ ಯೂಸ್ ಮಾಡೋದು. ಫಾರ್ಮಲ್ಸ್ ಅಂತ ಅವರು ಯೂಸ್ ಮಾಡೋದಿಲ್ಲ. ಎಲ್ಲೋ 1-2 ಇದೆ ಅಷ್ಟೇ ಫಾರ್ಮಲ್ಸು. ಸೊ ಜೀನ್ಸ್ ಇರೋದ್ರಿಂದ ಸೊ ಅದೆಲ್ಲ ಅವ್ರ ಪ್ಯಾಂಟು ಶರ್ಟು ಎಲ್ಲ ಒಂದು ಸತಿ ಹಾಕ್ತೀನಿ. ಪ್ಯಾಂಟ್ ಒಂದು ಸತಿ ಹಾಕ್ತೀನಿ. ಪ್ಯಾಂಟೆಲ್ಲ ಒಂದು 7-8 ಪ್ಯಾಂಟ್ 7ರಿಂದ ಒಂದು 8-9 ಪ್ಯಾಂಟ್ ಅಂತೂ ಇಡಿಸುತ್ತೆ ಮಿಷಿನಲ್ಲಿ. ಸೊ ಅದನ್ನೆಲ್ಲ ಒಂದು ಟ್ರಿಪ್ ಹಾಕಿ, ಮತ್ತು ಈ ಶರ್ಟು ಬನಿಯನ್ನು ಅದೆಲ್ಲ ಏನಿರುತ್ತೆ ಸೊ ಅದೆಲ್ಲ ಒಂದು ಸತಿ ಹಾಕ್ತೀನಿ. ನನ್ನ ಮಗಂದು ಮಾತ್ರ ಸಪ್ರೇಟಾಗಿ ಹಾಕೋತೀನಿ. ಇವ್ರದ್ದು ಶರ್ಟು ಪ್ಯಾಂಟ್ ಜೊತೆ ನಾನು ಯಾವುದನ್ನು ಹಾಕೋಕ್ಕೆ ಹೋಗಲ್ಲ. ಏಕೆಂದರೆ ಬಟ್ಟೆಗಳು ಬಣ್ಣ ಹಿಡಿದ್ಬಿಟ್ರೆ ಹೋಗಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಅವ್ರ ಬಟ್ಟೆ ಜೊತೆ ಯಾವುದನ್ನು ಹಾಕೋಕ್ಕೆ ಹೋಗಲ್ಲ. ನನ್ನ ಮಗನ ಯೂನಿಫಾರ್ಮು ಅಷ್ಟೇ. ಸೊ ಬಣ್ಣ ಹೋಗುವಂಥ ಬಟ್ಟೆಗಳ ಜೊತೆ ಯೂನಿಫಾರ್ಮ್ ಎಲ್ಲ ನಾನು ಹಾಕೋಕ್ಕೆ ಹೋಗಲ್ಲ. ಸಪ್ರೇಟಾಗಿ ಯಾವುದು ಬಣ್ಣ ಹೋಗಲ್ಲ, ಅದು ಗೊತ್ತಿರುತ್ತಲ್ವ ಡೈಲಿ ವಾಶ್ಗೆ ಹಾಕೋದು. ಸೊ ಅದನ್ನೆಲ್ಲ ನೋಡಿಕೊಂಡು ನಾನು ಇದನ್ನು ಮಾಡ್ಕೋತೀನಿ. ಹಾಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಬಿಸಿನೀರಿಟ್ಟಿದ್ದೆ. ಸೊ ಆಲ್ಮೋಸ್ಟ್ ನಾವು ಬಿಸಿ ನೀರನ್ನೇ ಕುಡಿಯೋದು. ಸೊ ಸ್ವಲ್ಪ ಬಿಸಿ ನೀರು ಕುಡ್ಕೊಂಡು ಟೀನು ಕೂಡ ಮಾಡ್ಕೊಂಡಿದ್ದೆ. ಸೊ ಟೀನು ಕುಡ್ಕೊಂಡು ಕೆಲಸನ ಮಾಡ್ಕೋತಾ ಇದ್ದೀನಿ.
ಹಾಗೆ ಈ ಮನೆಯಲ್ಲಿ ನಾ ಬಂದು ಒಂದು 9-10 ಮಂತ್ಸ್ ಆಯಿತು ಅನ್ಕೋತೀನಿ. ಸೊ ಈ ಮನೇಲಿ ಏನಂದರೆ ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕಮ್ಮಿ, ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ಒಂದೇ ವಾರ್ಡ್ರೋಬ್ ಇರೋದು. ಸೊ ಒಂದೇ ವಾರ್ಡ್ರೋಬಲ್ಲಿ 3 ಜನದ ಬಟ್ಟೆ, ಡೈಲಿ ವೇರ್ ಆಗ್ಬೋದು, ಸೊ ನಾರ್ಮಲ್ ರೇಷ್ಮೆ ಸೀರೆಗಳು ಅದು ಇದು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಬಟ್ ಈ ಡೈಲಿ ಯೂಸ್ ಬಟ್ಟೆ ನನಗೆ ಇಡೋಕ್ಕೆ ಜಾಗನೇ ಸಾಕಾಗ್ತಾ ಇಲ್ಲ, ಎಲ್ಲಿಡೋದು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕೆಂದರೆ ತುಂಬಾ ಸ್ಪೇಸ್ ತುಂಬಾ ಕಮ್ಮಿ ಇದೆ. ಹಾಗಾಗಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹಾಗಾಗಿ ಈಗ ನಾನೇನು ಸೋಫಾ ಮೇಲೆ ಇಡ್ತಾ ಇದ್ದೀನಲ್ವ, ಸೊ ನಾನು ಮಡಚಿರೋ ಬಟ್ಟೆ ಅಲ್ಲೇ ಇರುತ್ತೆ. ಸೊ ಅಲ್ಲೇ ಡೈಲಿ ತೊಗೊಳ್ಳೋದು, ಡೈಲಿ ಹಾಕ್ಕೊಳ್ಳೋದು, ಮತ್ತು ಅಲ್ಲೇ ಇಡೋದು, ಎತ್ತಿಡೋಕ್ಕೂ ಆಗ್ತಾಯಿಲ್ಲ. ಸೊ ಹಾಗಾಗಿ ಬಟ್ಟೆನ ಸ್ಟೋರ್ ಮಾಡೋದಕ್ಕೆ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಬಟ್ ಎಲ್ಲೂ ವ್ಯವಸ್ಥೆ ಸಿಗ್ತಾಯಿಲ್ಲ ಮಾಡೋದಕ್ಕೆ. ಆದಷ್ಟು ನಾನು ಕಬೋರ್ಡಲ್ಲಿ ಸೇರ್ಸೋಕ್ಕೆ ನೋಡ್ತೀನಿ, ಬಟ್ ಅಲ್ಲಂತೂ ಜಾಗನೂ ಇಲ್ಲ, ಅಷ್ಟು ಬಟ್ಟೆಗಳಿಡೋಕ್ಕೆ ಅಷ್ಟು ಸ್ಪೇಸು ಕೂಡ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ನಾವು ಹೆಂಗಾದರೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಹಾಗಾಗಿ ಮಡಚಿರೋವಂಥ ಬಟ್ಟೆಗಳೇನಿದೆ ಸೊ ಅದೇ ಸೋಫಾ ಮೇಲೆ ಇಟ್ಕೊಂಡು ಬಂದಿದ್ದೀನಿ. ಸೊ ಹಾಗೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮತ್ತೆ ಈ ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಬಾಯ್.